ಸಾಮಾನ್ಯವಾಗಿ ಹಂದಿಗಳನ್ನ ಕಂಡ್ರೆ ಓಡ್ ಹೋಗೋರೆ ಜಾಸ್ತಿ, ತುಂಬಾ ಗಲೀಜು, ಕೆಟ್ಟ ಸ್ಮೆಲ್ ಬರುತ್ತೆ ಅಂತಾರೆ. ಆದ್ರೆ ಈಗ ಈ ಒಂದು ಹಂದಿ ಸಾಕಾಣಿಕೆಯಿಂದ ಉತ್ತಮ ಲಾಭವನ್ನ ಗಳಿಸ್ತಿರೋರು ಸಾಕಷ್ಟು ಜನ ಇದ್ದಾರೆ. ಹಂದಿ ಸಾಕಾಣಿಕೆ ಉದ್ಯಮದಲ್ಲಿ ಖರ್ಚು ಕಡಿಮೆ, ಲಾಭ ಹೆಚ್ಚು. ಪ್ರಸ್ತುತ ಈ ಹಂದಿಗಳಲ್ಲಿ ಸಾಕಷ್ಟು ತಳಿ ಇದೆ. ದೊಡ್ಡ ಯಾರ್ಕ್ಷೈರ್ ತಳಿ, ಲ್ಯಾಂಡ್ ರೇಸ್, ಟ್ಯಾಂವರ್ತ್ ಆಗಿರ್ಬೋದು, ಚೆಸ್ಟರ್ ವೈಟ್ ಆಗಿರ್ಬೋದು, ಹ್ಯಾಂಪ್ಶೈರ್, ಸ್ಪಾಟೆಡ್ ಪೋಲ್ಯಾಂಡ್ ಚೀನಾ, ಸಾಕಷ್ಟು ತಳಿ ಇದೆ. ಆದ್ರೆ ಇದರಲ್ಲಿ ಯಾವ್ದು ಬೆಸ್ಟ್ ಅದನ್ನ ನಾವು ಹೇಳ್ತೀವಿ. ಪ್ರಸ್ತುತ ದೊಡ್ಡ ಬಿಳಿ ಯಾರ್ಕ್ಷೈರ್ ತಳಿಯನ್ನ ಸಾಕಷ್ಟು ಜನ ಸಾಕಾಣಿಕೆ ಮಾಡ್ತಿದ್ದಾರೆ. ಈ ತಳಿಗೆ ಭಾರಿ ಡಿಮಾಂಡ್ ಇರುವಂತದ್ದು. ಇದರ ಮೀಟ್ ಸಿಕ್ಕಾಪಟ್ಟೆ ಟೇಸ್ಟ್ ಆಗಿರುತ್ತೆ. ವರ್ಷಕ್ಕೆ 2 ಬಾರಿ ಹಂದಿಗಳು ಒಮ್ಮೆಗೆ ಕನಿಷ್ಠ ಅಂತಂದ್ರೂ 5 ರಿಂದ 14 ಮರಿಗಳನ್ನ ಇಡುತ್ತೆ. ಈ ಕಾರಣದಿಂದಾಗಿ ಹಂದಿಗಳ ಗುಂಪು ವೇಗವಾಗಿ ಡಬಲ್ ಆಗ್ತಾ ಹೋಗುತ್ತೆ. ಸೊ ಹಂದಿ ಮಾಂಸ ಸೇವಿಸುವವರ ಸಂಖ್ಯೆ ಕೂಡ ಇದೀಗ ಹೆಚ್ಚಾಗಿರೋದ್ರಿಂದ ಪ್ರಸ್ತುತ ಹಂದಿಗಳಿಗೆ ಸಖತ್ ಮಾರ್ಕೆಟ್ ಇದೆ. ಮೇವು, ಹುಲ್ಲು, ಅಕ್ಕಿ, ಬೀಜ, ಮಿನರಲ್ ಮಿಕ್ಸ್ಚರ್ ಆಗಿರ್ಬೋದು, ಜೋಳ, ಹೋಟೆಲ್ ತ್ಯಾಜ್ಯ ಅಥವಾ ತರಕಾರಿ ತ್ಯಾಜ್ಯಗಳನ್ನ ನೀವು ಆಹಾರವಾಗಿ ನೀಡಬಹುದು.